ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಸ್ಪಂದನ ಹಾಗೂ ಮಹಿಳಾ ಪ್ರಗತಿ ಪರಿಶೀಲನೆ ಸಭೆ ಧಾರವಾಡ ದಿನಾಂಕ 19/5/2026ರಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಧಾರವಾಡ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಇವರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಆಯೋಗ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಮಹಿಳಾ ಸ್ಪಂದನ ಹಾಗೂ ಮಕ್ಕಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಲಾಯಿತು. ಜಿಲ್ಲಾ ವರದಿಗಾರರು ಅಸ್ಲಂ ನಿಪಾಣಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮೇಡಮ್ ಆಮೇಲಿಂದ ಬಂದಿಲ್ಲ, ಯಾರು ಈಗ ಬರೋದಿಲ್ಲ. ಈಗ ನೀವು ಇಲ್ಲೇ ಡಿ.ಸಿ. ಆಫೀಸ್ ಐತೆ, ಅಲ್ಲಿ ಬಂದು ನೀವು ಕೇಳಿದ್ರೆ ನಿಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ಬಿಟ್ಟು ನಿಮ್ಗೆ ಮಾಡಿಸ್ತಾರೆ. ಡಿ.ಸಿ. ಅವ್ರು ನನ್ನ ಪಕ್ಕ ಕೂತಿದ್ರು ನೋಡ್ರಿ, ಅವರು ಮನೆಗಳಿಗೋಸ್ಕರ ಬಂದವರೇ ಜಾಸ್ತಿ. ಮತ್ತು ಧಾರವಾಡ ಹುಬ್ಳಿಯಲ್ಲಿರುವಂಥ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಒಂದು ಬಂದು, ನಾನು ಹೋಗಿದ್ದು 2 ಅಲೆಮಾರಿ, ಒಂದು ಅಣ್ಣಿಗೆರೆ, ಒಂದು ನಮ್ಮ APMC ವಾರ್ಡ್ ಹತ್ರ ಇರುವಂಥ ದುರ್ಗಮುರ್ಗಿ ಒಂದು ಅಲೆಮಾರಿ ಸಮುದಾಯ ಮತ್ತು ಹರಿಣಿ ಶಿಕಾರಿ ಅಲೆಮಾರಿ ಸಮುದಾಯಕ್ಕೆ ಹೋಗಿದ್ದಕ್ಕೆ ಎಲ್ಲರೂ ಬಂದಿದ್ರು. ಮೇಡಮ್, ನಾವು ಬದುಕ್ತಾ ಇರೋದೇ ಹೀಗೆ ಅಂಥೇಳಿ. ಅವೆಲ್ಲವೂ ಸಹ ಈಗ ಆಲ್ರೆಡಿ ನಡೀತಾ ಇದ್ದಾವೆ. ಅವ್ರಿಗೆ ಸ್ಥಳಾಂತರ ಮಾಡೋದು ಇದೆಲ್ಲವೂ ನಡೀತಾ ಇದೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಮತ್ತು ಇಲ್ಲಿ ಎಷ್ಟೋ ತಾಯಂದಿರು ಗಂಡ ಇಲ್ಲದೆ ಇರೋರು ತನ್ನ ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸಲಿಕ್ಕೆ ಇವತ್ತು ನಮ್ಮ ಏನಿದೆ ನಮ್ಮದು SC/ST ಇಲಾಖೆ ಇದೆಯಲ್ಲ, ಅಲ್ಲಿಂದ ನಮ್ಮ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಶಾಲೆಗೆ ಎಷ್ಟೊಂದು ಮಕ್ಕಳನ್ನು ಇವತ್ತು ಅಡ್ಮಿಷನ್ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ. ಮತ್ತು ಕೆಲವೊಂದು ಸಲ ರೇಷನ್ ಕಾರ್ಡು ಈ ಯಾವ್ದಾದ್ರು ಗಂಡ ಸತ್ತೋಗಿ 3-4 ಮಕ್ಕಳಿದ್ದು, ತಾಯಿ ಅನ್ಎಜುಕೇಟೆಡ್ ಇದ್ದು, ಕೆಲವೊಂದು ಕ್ರೈಟೀರಿಯಾ ಇರೋ ಕಡೆ ರೇಷನ್ ಕಾರ್ಡು ಸಹ ಮಾಡಲಿಕ್ಕೆ DC ಅವರು ಆದೇಶ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ತಾಯಿ ತನ್ನ ಗಂಡ ಹುಷಾರಿಲ್ಲದೆ ಇರೋದ್ರಿಂದ ಅಂಥ ಒಂದು ಬಡ ತಾಯಿಗೂ ಸಹ ರೇಷನ್ ಕಾರ್ಡ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದರು. ಮತ್ತು ಬೇರೆ ಇಲ್ಲಿಂದ ನಮ್ಮ ಹುಬ್ಳಿ ಧಾರವಾಡ ಅಲ್ಲದೇ ಬೆಳಗಾಂದವರು ತುಂಬ ಸಂತ್ರಸ್ತರಿದ್ದರು. ವಿಜಯನಗರ, ಗದಗ, ಹಾವೇರಿ, ಇಲ್ಲೆಲ್ಲ ಕಡೆಯಿಂದನೂ ಇವತ್ತು ಸಂತ್ರಸ್ತೆಯರು ಬಂದಿದ್ದರು. ಪ್ರತಿಯೊಬ್ಬರನ್ನೂ ಅವರ ಸಮಸ್ಯೆಗಳಿಗೆ ಆಲಿಸಿ ಸೂಕ್ತ ನಿರ್ದೇಶವನ್ನು ಕೊಡಲಾಯಿತು. ಇದೆಲ್ಲದರ ವಿವರ ನಮಗೆ DC ಅವರು ಕಳಿಸ್ಕೊಡ್ಬೇಕಾಗುತ್ತೆ. ನಾನು ವಿಸಿಟ್ ಮಾಡಿದ್ದ ಆಸ್ಪತ್ರೆಗಳು, ಅಲ್ಲಿ ನಮ್ಮ ಧಾರವಾಡ ಆಸ್ಪತ್ರೆಗೆ ಒಂದು MRI ಒಂದು ಬೇಕಾಗಿತ್ತು. ಸೊ ಅದನ್ನು ಸಹ ತ್ವರಿತ ಗತಿಯಲ್ಲಿ ಅದನ್ನು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತೀವಿ ಅಂತಲೂ ಸಹ DC ಅವರು ಹೇಳಿದರು. ಮತ್ತು ನಮ್ಮದು ತಾಲೂಕು ಆಸ್ಪತ್ರೆ ಮಟ್ಟದಲ್ಲಿ PHC, CHCಗಳಲ್ಲಿ ಈ ಗರ್ಭಿಣಿಯರ ಸಾವನ್ನು ತಡೆಯೋದಕ್ಕೆ, ಅಂದರೆ ಅಲ್ಲಿಂದ ಇಲ್ಲಿ ನಮಗೆ ಈ ಸೆಂಟರ್ಸ್ಗೆ, ಪೆರಿಫರಲ್ ಸೆಂಟರ್ಸಿಂದ ಇಲ್ಲಿಗೆ ಬರಲಿಕ್ಕೆ ತಾಯಿ ಆಲ್ರೆಡಿ ಬ್ಲೀಡಿಂಗಿಂದ ಬಂದಿರ್ತಾಳೆ, BP-ಯಿಂದ ಬಂದಿರ್ತಾಳೆ. ಸೊ ಅಂಥ ತಾಯಂದಿರ ಸಾವು ತಡೆಯೋದಕ್ಕೆ ಯಾವ್ಯಾವ ಪ್ರೋಗ್ರಾಮ್ಸ್ ಮಾಡಿದ್ದಾರೆ, ಯಾವ್ಯಾವ ಕ್ರಮಗಳನ್ನು ತೊಗೊಂಡಿದ್ದಾರೆ, ಅಥವಾ ಮುಂದೆ ಏನು ತೊಗೊಳ್ತಾರೆ, ಅದನ್ನೆಲ್ಲ ನಾನು DC ಮತ್ತು DHO ಅವರಿಗೆ ಕೇಳಿದ್ದೀನಿ. ಅದನ್ನೆಲ್ಲ ರಿಪೋರ್ಟ್ ಕೇಳಿದ್ದೀನಿ, ಅದನ್ನೆಲ್ಲ ಕಳಿಸ್ಕೊಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ಸೊ ಇಷ್ಟು ಇವತ್ತಿನ ಸಂಕ್ಷಿಪ್ತ ವರದಿ. ಮತ್ತು ಪೋಕ್ಸೋ ಕೇಸ್ಗಳು, ಆಮೇಲೆ ಕಮಿಷನರ್ ಆಫ್ ಪೊಲೀಸ್ ಅವರು, ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಖುಷಿ ಅನಿಸುತ್ತೆ. ಆ ಮಗು ಒಂದು ರೇಪ್ ಮಾಡಿ ಆ ಮಗುವನ್ನು, 4 ವರ್ಷದ ಮಗುವನ್ನು, ಮನೆ ಕೆಲಸದ ತಾಯಿ ಮಗುವನ್ನು ಅವನು ಶೆಡ್ಡಲ್ಲಿ ರೇಪ್ ಮಾಡಿಬಿಟ್ಟು ಸಾಯಿಸ್ಬಿಡ್ತಾನೆ. ನಾನು ಅವಾಗ ಬಂದಿದ್ದೆ. ಅದು ಪರಿಹಾರ ಕೊಡ್ತೀನಿ ಅಂತ ಹೇಳಿದರು, ಪರಿಹಾರ ಮತ್ತು ಮನೆ ಕೊಡ್ತಾರೆ ಅಂತ ಹೇಳಿದರು. ಇವತ್ತು ನಾನು ಅದನ್ನು ಕೇಳಿದೆ, ಮನೆಯೂ ಸಹ ತಾಯಿಗೆ ಅಲಾಟ್ ಆಗಿದೆ. 10 ಲಕ್ಷ ಪರಿಹಾರ ಜಿಲ್ಲಾಡಳಿತದಿಂದ ಸಿಕ್ಕಿದೆ. ಅದನ್ನು ಮತ್ತೆ ಇದು ಮಾಡಿದ್ವಿ. ಮತ್ತು ಬೇರೆ 2 ಕೇಸು, ಅದು ಸ್ನೇಹಲ್ ಕೇಸು ಮತ್ತು ಇನ್ನೊಂದು ನಮ್ಮದು ಮೊನ್ನೆ ಇನ್ನೊಂದು ಒಂದು ತಾಯಿ ಗರ್ಭಿಣಿ ತಾಯಿಯನ್ನು ಕೊಡ್ಲಿ ತೊಗೊಂಡು ಕೊಚ್ಚಾಕ್ಬಿಡ್ತಾರೆ ನೋಡಿ, ಈ ಮರ್ಯಾದೆ ಹತ್ಯೆ. ಸೊ ಇವೆರಡು ಕೇಸ್ ಬಗ್ಗೆನೂ ನಾನು ವಿಚಾರಿಸಿದ್ದೀನಿ. 2 ಪಾಸಿಟಿವ್ ಆಗಿ, ಮೊದಲನೇ ಕೇಸ್ ಅಂತೂ ಇನ್ನೊಂದು 2 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಎವಿಡೆನ್ಸಸ್ಸು ಎಲ್ಲ ಇದಾಗಿದೆ. ಅವ್ರಿಗೆ ಶಿಕ್ಷೆ ಆಗುವ ಎಲ್ಲ ಸಂಭವ ಇದೆ ಪಾಸಿಟಿವ್ ಆಗಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಕೇಸು ಸಹ ಪಾಸಿಟಿವ್ ಆಗಿ ನಡೆಸ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು. ಪೊಲೀಸವರಿಂದ ನಾನೆಲ್ಲ ಮಾಹಿತಿ ತೊಗೊಂಡಿದ್ದೇನೆ. ಮತ್ತು ಇವರು ಮತ್ತು ಅಕ್ಕಪಡೆಯವರು ನಿಜವಾಗ್ಲೂ ಎಂಥ ಒಳ್ಳೆ ಮಾಹಿತಿಗಳನ್ನು ಅವ್ರು ಕೊಟ್ಟರು. ಮತ್ತು ಇನ್ನೊಂದು ನೀವು ಮೆನ್ಷನ್ ಮಾಡಬೇಕಾಗಿರೋದು,
ಇದು ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಮಕ್ಕಳು ಶಾಲೆ ಮಕ್ಕಳ ಕೈಲಿ ಈ ಎಂಡ ಸಾರಾಯಿ ಮಾಡಿಸೋದು, ಪ್ಯಾಕೆಟ್ಗಳು ಮಾಡಿಸೋದು. ಕ್ರೂಸರಲ್ಲಿ ಒಂದು ಇಡೀ ಆ ಊರಿಂದ ಒಂದು ಆ ಊರುಗಳು ಯಾವುದು ಮೇಡಮ್, ನಾನು ಹೇಳಿದ್ನಲ್ಲ